ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ವಿಜಯ್ ಏಕಾದಶಿ ಕತೆ. ಏಕಾದಶಿಯ ಹೆಸರು ವಿಜಯ ಏಕಾದಶಿ. ಹೆಸರಿಗೆ ತಕ್ಕಂತೆ ಇದು ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ಜಯ ಪಡೆಯುವಂತ ಏಕಾದಶಿಯಾಗಿದೆ. ಈ ಮಾಸವನ್ನು ಗೋವಿಂದ ಮಾಸ ಎಂದು ಕರೆಯುತ್ತಾರೆ. ಯಾವುದೇ ವ್ಯಕ್ತಿ ಬಾಹ್ಯ ಹಾಗೂ ಆಂತರಿಕ ಶತ್ರುವಿನೊಂದಿಗೆ ಜಯ ಪಡೆದುಕೊಳ್ಳಲು ಈ ಏಕಾದಶಿ ಆಚರಣೆ ಸುವರ್ಣ ಅವಕಾಶವಾಗಿದೆ. ಸ್ಕಂದ ಪುರಾಣದಲ್ಲಿ ಈ ಏಕಾದಶಿ ಕುರಿತಾದ ಒಂದು ಕತೆ ಇದೆ. ಪಾಂಡವರು ವನವಾಸದಲ್ಲಿದ್ದು ಮುಂದೆ ಆಗಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ತಾವು ಜಯವನ್ನು ಹೇಗೆ ಪಡೆಯುವುದು ಎಂದು ಧರ್ಮರಾಜನ ಚಿಂತಿಸುತ್ತಿದ್ದಾಗಲೇ ಶ್ರೀಕೃಷ್ಣ ಅಲ್ಲಿಗೆ ಬಂದನು. ಯುಧಿಷ್ಠಿರನು ಅವನಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದನು. ಶ್ರೀಕೃಷ್ಣನು ಅವನಿಗೆ ಉತ್ತರ ಕೊಡುತ್ತಾ, ಧರ್ಮರಾಜ, ಈಗ ನೀನು ಕೇಳಿದ ಪ್ರಶ್ನೆಯನ್ನೇ ನಾರದ ಮಹರ್ಷಿಗಳು ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿ ಕೇಳಿದ್ದರು. ಬ್ರಹ್ಮನು ನಾರದರಿಗೆ ಈ ವಿಷಯದ ಕುರಿತಾಗಿ ಹೇಳುತ್ತಾ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆಯನ್ನು ಸ್ವೀಕಾರ ಮಾಡಿ ಪತ್ನಿ ಸೀತಾ ಹಾಗೂ ಸಹೋದರ ಲಕ್ಷ್ಮಣನೊಂದಿಗೆ 14 ವರ್ಷ ವನವಾಸಕ್ಕೆ ಹೊರಟನು. ಆ ಸಮಯ ಪಂಚವಟಿಯಲ್ಲಿದ್ದರು. ಆಗ ದುಷ್ಟ ರಾವಣನು ಸೀತೆಯನ್ನು ಅಪಹರಣ ಮಾಡಿದನು. ಮಾನವನಾಗಿ ಜನ್ಮ ತಾಳಿದ ಶ್ರೀರಾಮನು ಸಹಜವಾಗಿಯೇ ವ್ಯಾಕುಲಗೊಂಡು ಕಾಡಿನ ಮೂಲೆ ಮೂಲೆಯಲ್ಲೂ ಸೀತೆಯನ್ನು ಕೂಗಿ ಹುಡುಕುತ್ತಿದ್ದಾಗ ರಾವಣನೊಡನೆ ಯುದ್ಧ ಮಾಡಿ ರೆಕ್ಕೆಯನ್ನು ಕಳೆದುಕೊಂಡು ಸಾವಿಗಾಗಿ ಕ್ಷಣಗಣನೆಯಲ್ಲಿದ್ದ ಜಟಾಯು ಪಕ್ಷಿ ರಾಮನನ್ನು ಕರೆದು, ಹೇ ಪ್ರಭು, ಸೀತೆಯನ್ನು ರಾವಣ ಅಪಹರಿಸಿ ದಕ್ಷಿಣ ದಿಕ್ಕಿಗೆ ಕರೆದೊಯ್ದು ಎಂಬ ವಿಚಾರವನ್ನು ರಾಮನಿಗೆ ತಿಳಿಸಿ ಪ್ರಾಣ ಬಿಡುತ್ತದೆ. ಸಂತಾಪಗೊಂಡ ರಾಮನು ಅದರ ಅಂತ್ಯ ಸಂಸ್ಕಾರ ಮಾಡಿದನು. ಜಟಾಯುವಿನ ಮಾತಿನಂತೆ ಮುಂದೆ ಹೋದ ರಾಮ ಲಕ್ಷ್ಮಣರು ಕಿಷ್ಕಿಂಧ ನಗರದ ವಾನರ ಮುಖಂಡ ಸುಗ್ರೀವನಲ್ಲಿ ಬಂದರು. ಅಲ್ಲಿ ಮಾತುಕತೆಯ ನಂತರ ಸೀತೆ ಎಲ್ಲಿರುವಳು ಎಂದು ಹುಡುಕಲು ಹನುಮಂತನ ನೇತೃತ್ವದಲ್ಲಿ ವಾನರ ಸೇನೆ ಹೊರಟಿತು. ಹನುಮಂತನ ಸಾಹಸದಿಂದ ಸೀತೆ ಲಂಕಾ ನಗರದ ಅಶೋಕವನದಲ್ಲಿರುವ ವಿಚಾರ ತಿಳಿಯಿತು. ರಾಮಮುದ್ರಿಕೆ ಕೊಟ್ಟ ಆಂಜನೇಯ ತನ್ನ ಪರಿಚಯ ಸೀತೆಗೆ ಮಾಡಿಕೊಂಡನು. ನಂತರ ಅವಳಿಂದ ಚೂಡಾಮಣಿ ಪಡೆದು ತಂದು ರಾಮನಿಗೆ ಕೊಟ್ಟು ಎಲ್ಲಾ ಸಂಗತಿಯನ್ನು ತಿಳಿಸಿದನು. ಸೀತೆಯನ್ನು ಕರೆತರುವ ವಿಚಾರದಲ್ಲಿ ರಾವಣನೊಡನೆ ಯುದ್ಧ ಮಾಡಬೇಕು. ಲಂಕೆಗೆ ಹೋಗಲು ದಕ್ಷಿಣ ದಿಕ್ಕಿನಲ್ಲಿರುವ ಸಮುದ್ರ ಮಾರ್ಗದಲ್ಲಿ ಹೋಗಬೇಕು. ರಾಮನು ವಾನರ ಸೇನೆಯೊಂದಿಗೆ ಸಮುದ್ರ ತಟಕ್ಕೆ ಬಂದನು. ಸಮುದ್ರವನ್ನು ವೀಕ್ಷಿಸಿದ ರಾಮನು ಅಗಾಧವಾದ ಸಮುದ್ರವನ್ನು ನೋಡಿ ಇದನ್ನು ಹೇಗೆ ದಾಟುವುದು ಎಂದು ಚಿಂತಿತನಾದ. ವಾನರೊಂದಿಗೆ ಕುಳಿತು ವಿಷಯವನ್ನು ಚರ್ಚಿಸುತ್ತಾರೆ. ಆ ಸಮಯಕ್ಕೆ ಅಲ್ಲಿಗೆ ಬಂದ ಲಕ್ಷ್ಮಣನು, ಅಣ್ಣ, ನೀನು ಪೂರ್ಣ ಪುರುಷೋತ್ತಮನಾದ ಸರ್ವೇಶ್ವರನು, ನಿನಗೆ ತಿಳಿಯದ ವಿಚಾರವಿಲ್ಲ. ಈ ಸಮುದ್ರದ ದ್ವೀಪದಲ್ಲಿ ಬಕದಾಲ ಎಂಬ ಮಹರ್ಷಿಗಳ ಆಶ್ರಮವಿದೆ. ಇವರು ಮಹಾವಿದ್ವಾನ್ ಜ್ಞಾನಿಗಳು. ಇವರನ್ನು ಕೇಳಿದರೆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದನು. ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬಂದರು. ಮಹರ್ಷಿಗಳಿಗೆ ನಮಸ್ಕರಿಸಿದ ರಾಮನು ವಿನಮ್ರತೆಯಿಂದ ಋಷಿಗಳಿಗೆ ಕೈಮುಗಿದು, ಗುರುವರ್ಯ, ಸಮುದ್ರ ಮಾರ್ಗದಿಂದ ಲಂಕೆಗೆ ಹೋಗಿ ರಾವಣನೊಂದಿಗೆ ವಿಜಯ ಸಾಧಿಸಬೇಕು. ಇದಕ್ಕೆ ಪರಿಹಾರವನ್ನು ಸೂಚಿಸಿ ಎಂದು ಕೇಳಿದನು. ಮಹರ್ಷಿಗಳು, ಚಿಂತಿಸಬೇಡ ರಾಮ, ನಿನಗೆ ನಿಶ್ಚಯವಾಗಿಯೂ ಜಯ ಲಭಿಸುತ್ತದೆ. ಅದಕ್ಕೆ ಒಂದು ಕೆಲಸ ಮಾಡಬೇಕು. ಮಾಘಮಾಸ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸು. ಈ ಏಕಾದಶಿಯನ್ನು ವಿಜಯ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿ ವ್ರತವನ್ನು ನೇಮ ನಿಷ್ಠೆಯಿಂದ ಆಚರಿಸಿದರೆ ನಿನಗೆ ಜಯ ಶತಸಿದ್ಧ. ಇದು ಮಾಘ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯಾಗಿದೆ. ರಾಮನು ಹೇಗೆ ಆಚರಿಸಬೇಕೆಂದು ಕೇಳಿದಾಗ ಋಷಿಗಳು ಹೀಗೆ ಹೇಳಿದರು. ದಶಮಿ ದಿನ ಅಂದರೆ ಹಿಂದಿನ ದಿನ ಬಂಗಾರ, ಬೆಳ್ಳಿ, ಹಿತ್ತಾಳೆ ಅಥವಾ ಮಣ್ಣಿನ ಕಳಶ ಪ್ರತಿಷ್ಠಾಪನೆ ಮಾಡಿ ಕಲಶದಲ್ಲಿಟ್ಟ ತೆಂಗಿನಕಾಯಿಗೆ ಗಂಧ ಪುಷ್ಪ ಅರ್ಪಿಸಿ ಪೂಜೆ ಮಾಡಿ ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಮರುದಿನ ನದಿ ಅಥವಾ ಕೆರೆ ತಟಕ್ಕೆ ಹೋಗಿ ಕಲಶವನ್ನು ಪೂಜಿಸಿ ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಏಕಾದಶಿ ದಿನ ಪೂರ್ಣ ಉಪವಾಸ ಅಥವಾ ಅಲ್ಪೋಪಹಾರವನ್ನು ಸೇವಿಸಿ ವ್ರತಾಚರಣೆ ಮಾಡಬೇಕು. ಹೊರಗಿನ ಆಹಾರ ಸೇವಿಸಬಾರದು. ಸದಾ ಹರಿನಾಮ ಸ್ಮರಣೆ, ಸಂಕೀರ್ತನೆ ಮಾಡಬೇಕು. ರಾತ್ರಿ ಜಾಗರಣೆ ಮಾಡಬೇಕು. ಮರುದಿನ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಮಹಾವಿಷ್ಣುವಿನ ತೀರ್ಥ ಸೇವನೆ ಮಾಡಿ ನಂತರ ಆಹಾರ ಸೇವಿಸಬೇಕು. ಈ ರೀತಿ ಈ ಏಕಾದಶಿಯನ್ನು ನಿಷ್ಠೆಯಿಂದ ಯಾರು ಮಾಡುತ್ತಾರೋ, ಅವರು ಯಾವ ಕಾರ್ಯದಲ್ಲಿ ತೊಡಗಿರುತ್ತಾರೋ ಅದರಲ್ಲಿ ಜಯ ದೊರೆಯುತ್ತದೆ. ಅವರಿಗೆ ವಿಜಯಮಾಲೆ ಒಲಿಯುತ್ತಾಳೆ ಎಂದು ತಿಳಿಸಿದರು.
ಬಕದಾಲ ಮಹರ್ಷಿಗಳ ಆಣತಿಯಂತೆ ಶ್ರೀರಾಮಚಂದ್ರನು ವಿಜಯ ಏಕಾದಶಿಯನ್ನು ನೇಮ ನಿಷ್ಠೆಯಿಂದ ಆಚರಿಸಿದನು. ನಂತರ ರಾವಣನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ಅಪಾರವಾದ ವಾದ ಜಯಗಳಿಸಿ ಸೀತೆಯನ್ನು ಬಂಧನದಿಂದ ಬಿಡಿಸಿದನು. ಏಕಾದಶಿಯ ವ್ರತದಿಂದ ಭೌತಿಕ ಜಗತ್ತಿನಲ್ಲಿ ಜಯಪ್ರಾಪ್ತಿ, ಆಧ್ಯಾತ್ಮಿಕ ಲೋಕದಲ್ಲಿ ಪ್ರವೇಶ ಸರಳವಾಗಿ ದೊರೆಯುತ್ತದೆ. ಇಂಥ ವ್ರತವು ಕಥೆಯ ಶ್ರವಣ ಮಾತ್ರದಿಂದಲೇ ಎಲ್ಲರಿಗೂ ಅವರ ಮನೋಭಿಲಾಷೆ ನೆರವೇರಿ ಜಯ ಲಭಿಸುತ್ತದೆ. ಹಾಗೂ ಇಂಥ ಕಥೆಗಳನ್ನು ಕೇಳಿದರೆ ಅಶ್ವಮೇಧ ಯಾಗ ಫಲಪ್ರಾಪ್ತಿಯಾಗುತ್ತದೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇಯ. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಆಧ್ಯಾತ್ಮಿಕ ಕಥೆಗಳು. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.